ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನೋಡ್ರಿ, ಶಾತವಾಹನರ ಮನೆತನ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ. ಇದು ಎಲ್ಲ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕನ್ನಡ ಬನ್ನಿ ವಿಡಿಯೋ ನೋಡೋಣ. ನೋಡ್ರಿ, ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದರೆ ಸಿಮ್ಮುಖ. ನೋಡ್ರಿ, ಈ ಸಿಮ್ಮುಖನ ರಾಜಧಾನಿ ಯಾವುದಪ್ಪ ಅಂದರೆ ಶ್ರೀಕಾಕುಂತಳಂ. ಇದು ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್, ಈ ಶಾತವಾಹನರ ರಾಜಧಾನಿ ಯಾವುದಪ್ಪ ಅಂದರೆ ಪೈಠಾಣ ಅಥವಾ ಪ್ರತಿಷ್ಠಾನ. ಇದು ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಇದೇನಪ್ಪ ಅಂದ್ರೆ ಈ ಶಾತವಾಹನರಪ್ಪ ಅಂದ್ರೆ ದಕ್ಷಿಣ ಭಾರತದ ಪ್ರಥಮ ಮನೆತನ ಅಥವಾ ಪ್ರಥಮ ಸಾಮ್ರಾಜ್ಯ. ನೋಡ್ರಿ, ಸ್ಥಾಪಕ ಸಿಮ್ಮುಖ, ಆ ಸಿಮ್ಮುಖನ ರಾಜಧಾನಿ ಶ್ರೀಕಾಕುಂತಳಂ, ಈ ಶಾತವಾಹನ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ. ಇದು ದಕ್ಷಿಣ ಭಾರತದಲ್ಲೇ ಸ್ಥಾಪನೆಯಾದ ಮೊದಲ ಮನೆತನ. ನೆಕ್ಸ್ಟ್, ನೋಡ್ರಿ, ನೆಕ್ಸ್ಟ್ ಅರಸ ಬರ್ತಾನೆ ಇಲ್ಲೊಬ್ಬ ಹಾಲ. ಅದು ಕ್ರಿಸ್ತಶಕ 40ರಿಂದ 51ರವರೆಗೆ ಆಳ್ವಿಕೆ ಮಾಡ್ತಾನೆ. ಈ ಹಾಲ ಶಾತವಾಹನರ 17ನೇ ಅರಸ ಆಗಿರ್ತಾನ. ಈ ಹಾಲ ಒಂದು ಪುಸ್ತಕ ಬರೀತಾನ. ಆ ಪುಸ್ತಕ ಹೆಸರು ಗಾಥ ಸಪ್ತಸತಿ. ಇದು ಯಾವ ಭಾಷೆಯಲ್ಲಿದೆಯಪ್ಪ ಅಂದರೆ ಇದು ಪ್ರಾಕೃತಿಕ ಭಾಷೆಯಲ್ಲಿದೆ. ಈ ಗಾಥ ಸಪ್ತಸತಿ ಎಂಬ ಪುಸ್ತಕ ಎಷ್ಟು ಶೃಂಗಾರ ಪದ್ಯಗಳನ್ನು ಒಳಗೊಂಡಿದೆ ಅಂತ ಕ್ವಶನ್ ಬರ್ತದ. ಎಷ್ಟಪ್ಪ ಅಂದರೆ 700 ಶೃಂಗಾರ ಪದ್ಯಗಳನ್ನು ಒಳಗೊಂಡದ. ನೋಡ್ರಿ, ಇವ 17ನೇ ಅರಸ, ಇವ ಬರೆದಂಥ ಪುಸ್ತಕ ಗಾಥ ಸಪ್ತಸತಿ. ಅದು ಯಾವ ಭಾಷೆಯಲ್ಲಿದೆಯಪ್ಪ ಅಂದರೆ ಪ್ರಾಕೃತಿಕ ಭಾಷೆಯಲ್ಲಿದ್ದು ಇದರ ಶೃಂಗಾರ ಎಷ್ಟಪ್ಪ ಅಂದರೆ ಶೃಂಗಾರ ಪದ್ಯಗಳು ಎಷ್ಟಪ್ಪ ಅಂದರೆ 700 ಶೃಂಗಾರ ಪದ್ಯಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, ನೋಡ್ರಿ, ಈ ಶಾತವಾಹನರ ಪ್ರಸಿದ್ಧ ಅರಸ ಬರ್ತಾನೆ ಈಗ ಗೌತಮಿ ಪುತ್ರ ಶಾತಕರ್ಣಿ. ಇವ ಕ್ರಿಸ್ತಶಕ 106ರಿಂದ 130ರವರೆಗೆ ಏನು ಮಾಡ್ತಾನಪ್ಪ ಅಂದ್ರೆ ರಾಜ್ಯ ಆಳ್ವಿಕೆಯನ್ನು ಮಾಡ್ತಾನ. ಈ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ಅರಸ. ಈ ಗೌತಮಿ ಪುತ್ರ ಶಾತಕರ್ಣಿಯ ಪ್ರಸಿದ್ಧ ಬಿರುದು ಯಾವುದಪ್ಪ ಅಂದರೆ ತ್ರೈಸಮುದ್ರೋತ್ವಯ ಪಿತವಾಹನ. ಅಂದ್ರೆ 3 ಸಮುದ್ರದಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಹೊಂದಿರುವಂಥ ಅರಸ. ಈ ಗೌತಮಿ ಪುತ್ರ ಶಾತಕರ್ಣಿ ಅಶ್ವಮೇಧ ಯಾಗವನ್ನು ಮಾಡಿದಂಥ ದೊರೆ. ನಿಮಗೇನು ಬರೋದಪ್ಪ ಅಂದ್ರೆ ಶಾತವಾಹನರ ದೊರೆಗಳಲ್ಲಿ ಅಥವಾ ಅರಸರಲ್ಲಿ ಅಶ್ವಮೇಧ ಯಾಗವನ್ನು ಕೈಗೊಂಡಂತಹ ದೊರೆ ಯಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ಇವ ಶಾತವಾಹನರ ಪ್ರಸಿದ್ಧ ಅರಸ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಈ ಒಂದು ಬಿರುದು ಮಾತ್ರ ನೆನಪಿಕೋರಿ, ಇದು ಇಂಪಾರ್ಟೆಂಟ್ ಆಯ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ಶಾತವಾಹನರ ಕಲೆ ಮತ್ತು ವಾಸ್ತುಶಿಲ್ಪ ಅಂದ್ರೆ ಇವರು ಏನು ಕೊಡುಗೆ ಕೊಟ್ಟಾರ ಸಮಾಜಕ್ಕೆ. ಈ ಶಾತವಾಹನರ ಕಾಲದಲ್ಲಿ ಅಮರಾವತಿ ಕಲೆ ಬೆಳಕಿಗೆ ಬಂದಿತ್ತು. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಈಗಿನ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದ. ಈ ಶಾತವಾಹನರ ಕಾಲದ ಸ್ತೂಪಗಳು ನೋಡ್ರಿ, ಅಮರಾವತಿ, ಅಜಂತ, ಕರ್ಲೆ, ನೆಕ್ಸ್ಟ್ ಸನ್ನತಿಯಲ್ಲಿ ಇವೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಕಂಡು ಬರ್ತಾವೆ. ಅಂದ್ರೆ ಸನ್ನತಿ ಅಂದರೆ ಇದು ಕಲಬುರಗಿಯಲ್ಲಿ ಕಂಡು ಬರುವಂಥ ಸನ್ನತಿ ಊರು. ನೆಕ್ಸ್ಟ್ ನಾಗಾರ್ಜುನಕೊಂಡ, ಇದು ಸಂಚಿ, ಇದೆಲ್ಲಿ ಕಂಡು ಬರ್ತಪ್ಪ ಅಂದರೆ ಇದು ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತದ. ಈ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಮರಾವತಿ ಕಲೆ ಯಾರಿಂದ ಯಾವ ಮನೆತನದಿಂದ ಬೆಳಕಿಗೆ ಬಂದಿತ್ತಪ್ಪ ಅಂದ್ರೆ ಈ ಶಾತವಾಹನರ ಮನೆತನದಿಂದ ಅಮರಾವತಿ ಕಲೆ ಏನಪ್ಪ ಅಂದ್ರೆ ಬೆಳಕಿಗೆ ಬರ್ತದ. ವಿಡಿಯೋ ಕೊನೆವರೆಗೂ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇದೇ ರೀತಿ ವಿಡಿಯೋಗಳಿಗಾಗಿ. ನೋಡ್ರಿ, ನೆಕ್ಸ್ಟ್ ಈ ಶಾತವಾಹನರು ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು. ನಿಮ್ಗೆ ಕ್ವಶನ್ ಏನು ಬರ್ತದಪ್ಪ ಅಂದರೆ ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಈ ಶಾತವಾಹನರು. ಇದರಿಂದಲೇ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿ ಆದರು ಎಂದು ಇತಿಹಾಸಕಾರ R.J. ಭಟ್ಕರ್ಕರ್ ಅವರು ಏನಪ್ಪ ಅಂದ್ರೆ ಅಭಿಪ್ರಾಯಪಟ್ಟಾರ. ಈ R.J. ಭಟ್ಕರ್ಕರ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಶಾತವಾಹನರು ನೇಗಿಲನ್ನು ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದ್ರಿಂದಲೇ ಇವರೇನಪ್ಪ ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧರಾದರು ಎಂದು ಯಾರು ಹೇಳ್ತಾರಪ್ಪ ಅಂದ್ರೆ R.J. ಭಟ್ಕರ್ಕರ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಭಿಪ್ರಾಯವನ್ನು ಪಟ್ಟಾರ. ಇದು ಇಂಪಾರ್ಟೆಂಟ್ ನೋಡ್ರಿ. ಶಾತವಾಹನರು ದಕ್ಷಿಣ ಭಾರತದಲ್ಲೇ ಏನು ಮಾಡ್ತಾರಪ್ಪ ಅಂದ್ರೆ ನೇಗಿಲನ್ನು ಪರಿಚಯಿಸ್ತಾರ. ಇವರು ದಕ್ಷಿಣ ಭಾರತದ ಮೊದಲ ಮನೆತನ. ಇನ್ನು ನೆಕ್ಸ್ಟ್ ಇಲ್ಲಿ ಪ್ರಮುಖ ಪ್ರಶ್ನೆಗಳು ಬರ್ತವೆ ಕೆಲವೊಂದು, ಅದಕ್ಕೆ ಉತ್ತರಿಸಲು ಪ್ರಯತ್ನ ಪಡ್ರಿ.
ನೋಡ್ರಿ ಪ್ರಮುಖ ಪ್ರಶ್ನೋತ್ತರಗಳು. ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ರಾಜ್ಯವಂಶ ಯಾವುದಪ್ಪ ಅಂದರೆ ನೋಡ್ರಿ ಒಂದ್ಸರಿ ಥಿಂಕ್ ಮಾಡಿರಿ. ಯಾವುದು ಇದು KS ಎಕ್ಸಾಮ್ದಾಗ ಕೇಳ್ಯಾರ 1988ಕ್ಕೆ. ಯಾವುದಪ್ಪ ಅಂದರೆ ಶಾತವಾಹನರು. ನೆಕ್ಸ್ಟ್ ಕ್ವಶನ್, ಶಾತವಾಹನರ ರಾಜಧಾನಿ ಯಾವುದು? ಆಪ್ಷನ್ ಎ ನೋಡ್ರಿ ಮಾನ್ಯಖೇಟ, ಪ್ರತಿಷ್ಠಾನ, ಪಾಟಲಿಪುತ್ರ, ರಾಜಗೃಹ. ಯಾವುದಪ್ಪ ಅಂದರೆ ಪ್ರತಿಷ್ಠಾನ. ನೆಕ್ಸ್ಟ್, ಶಾತವಾಹನರ ಕಾಲದ ಸ್ತೂಪಗಳು ಮತ್ತು ಅಶೋಕನ ಶಿಲಾಶಾಸನ ಎಲ್ಲಿದೆ? ಈ ಅಶೋಕನ ಶಿಲಾಶಾಸನ ಎಲ್ಲಿ ಕಂಡು ಬರ್ತಾವ ಮತ್ತು ಈ ಸ್ತೂಪಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇದು ಸನ್ನತಿಯಲ್ಲಿ ಕಂಡು ಬರ್ತದ. ಇನ್ನು ನೆಕ್ಸ್ಟ್, ದಕ್ಷಿಣ ಭಾರತದ ಮೊದಲ ಸಾಮ್ರಾಜ್ಯ ಯಾವುದು? ನೋಡ್ರಿ ಕದಂಬ, ಶಾತವಾಹನರು, ಗಂಗರು, ಚೋಳರು. ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.